ಹೆಂಗೆ ಮನಸ್ಸು ಬಂದಿರಬೇಕು ಈಕೆಗೆ. ಆರೋಪಿ ಶ್ವೇತಾಳನ್ನು 7 ದಿನ ಕೋರ್ಟ್ ಕಸ್ಟಡಿಗೆ ಒಪ್ಪಿಸಿದೆ. ಕೋರ್ಟ್ ಮುಂದೆ ಹಾಜರುಪಡಿಸಿದರು ಪೊಲೀಸರು. ವಿಚಾರಣೆಗಾಗಿ ಆಕೆಯನ್ನು 7 ದಿನ ಕಸ್ಟಡಿಗೆ ಒಪ್ಪಿಸಿದೆ ಕೋರ್ಟ್. ಈಗ ಆಕೆಯನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಸೊ ಇಂಥ ಸ್ಥಿತಿ ನೋಡಿ, 3 ಜನರನ್ನು ಕೊಲ್ಲೋದು ಸಾಮಾನ್ಯ ಸಂಗತಿನ ಇದು. ಇವರ ನಡುವಿನ ಸಂಬಂಧ, ಈ ಕೆನೆತ್ ಮತ್ತು ಈಕೆ ನಡುವಿನ ಸಂಬಂಧ 1-2 ಇವನು ಕೂಡ ಸೇರ್ಕೊಂಡಿದ್ದಾನೆ. ಗುರುರಾಜ ಲೇಔಟ್ನಲ್ಲಿ ಬಾಡಿಗೆ ಮನೆ ಮಾಡ್ಕೊಂಡಿದ್ದಂತೆ ಇವನು. ವರ್ಷದ ಹಿಂದೆ ಮನೆ ಬಾಡಿಗೆಗೆ ಬಂದಿದ್ದ ಕೆನೆತ್. ಭದ್ರತಾ ಸಿಬ್ಬಂದಿ ಜೊತೆಗೆ ಇಲ್ಲ ಇವಳು ನನ್ನ ಸಿಸ್ಟರ್ ಅಂತ ಹೇಳ್ತಿದ್ದಂತೆ. ಕಳೆದ 4 ತಿಂಗಳಿಂದ ಈ ಕಡೆಗೆ ಬಂದಿರಲಿಲ್ಲ. ಇವನು ಕೂಡ ಈಕೆಯ ಜೊತೆ ಕೈ ಜೋಡಿಸಿ ಇಬ್ಬರೂ ಸೇರಿಕೊಂಡು 3 ಜನರನ್ನು ಮುಗಿಸ್ಬಿಟ್ರು. ಏನಿದು, ತಂದೆ, ತಾಯಿ ಮತ್ತು ತಂಗಿ. ಈಕೆ ಹೇಳಿದ್ದೇನು, ಎಲ್ಲದಕ್ಕೂ ನನ್ನ ಸ್ಟ್ರಿಕ್ಟ್ ಮಾಡ್ತಾಯಿದ್ರು. ಕತ್ತೆ ಎಷ್ಟು ವಯಸ್ಸಾಗಿತ್ತು, ಎಲ್ಲರೂ ಹೋಗಿ ಬದುಕೋಕ್ಕಾಗ್ತಿರ್ಲಿಲ್ವಾ, ಸಂಬಂಧವೇ ಬೇಡ ಅಂತ ದೂರ ಹೋಗಿದ್ರೆ ಆಗ್ತಾಯಿತ್ತು. ಸಾಯಿಸಬೇಕಾಗಿತ್ತ ಅದಕ್ಕೆ? ಇವೆಲ್ಲ ಮನೋರೋಗಗಳು, ಇವೆಲ್ಲ ಹುಚ್ಚುತನಗಳು. ಸ್ವಾತಂತ್ರ್ಯ ಇರಲಿಲ್ವಂತೆ, ಸ್ವಾತಂತ್ರ್ಯ ತಗೊಳ್ಳೋಕ್ಕೋಸ್ಕರ ಈಕೆ ಸಾಯಿಸಿದ್ಲಂತೆ. ಸಿಕ್ತಿಗೆ ಸ್ವಾತಂತ್ರ್ಯ. ಈಗ ಈ ಕೋಣೆಯಲ್ಲಿ ಕರ್ಕೊಂಡೋಗಿ ಮುದ್ದೆ ಮುರಿಸಿ ಸ್ವಾತಂತ್ರ್ಯ ಕೊಡ್ತಾರೆ ಈಗ ಪೊಲೀಸರು. ಜೀವನ ಪರ್ಯಂತ ಸಾಯಬೇಕು, ಸಂದೇಹನೇ ಇಲ್ಲ. ಇವರಿಬ್ಬರು ಜೀವನ ಪೂರ್ತಿ ಜೈಲಲ್ಲಿ ಕೊಳೆಯೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಯಾಕಂದರೆ ಈ ಇಬ್ಬರನ್ನ ಕೊಂದಾದಮೇಲೆ ಇವರು ಹೊರಟ್ರಲ್ಲ, ಅವ್ರ ಅಪ್ಪನಿಗೂ ಕೂಡ ಚಾಕು ಹಾಕಿದ್ರು. ಆತ ಹೆಂಗೋ ಕೆಳಗಡೆ ತನಕ ಬಂದು ಸೆಕ್ಯೂರಿಟಿ ಕರೆದು ಹೆಲ್ಪ್ ತಗೊಂಡು ಸುತ್ತಮುತ್ತ ಜನಗಳನ್ನು ಕರೆದು ಎಲ್ಲ ವಿವರಗಳನ್ನು ಕೂಡ ಕೊಟ್ಟಿದ್ದಾನೆ. ಇವರು ಬಚಾವಾಗಲಿಕ್ಕೆ ಸಾಧ್ಯವೇ ಇಲ್ಲ.